ಚಿಕ್ಕಬಳ್ಳಾಪುರ ಜಿಲ್ಲೆಯ ಮೈಲಪ್ಪನಹಳ್ಳಿ ಎಂಬ ಶಾಂತ ಮತ್ತು ಪವಿತ್ರ ಗ್ರಾಮ. ಹಸಿರು ಹೊಲಗಳು, ಭಕ್ತಿಭಾವದಿಂದ ಕೂಡಿದ ಜನರು ಮತ್ತು ದೇವರ ನಾಮಸ್ಮರಣೆಯಿಂದ ಆ ಊರು ಪ್ರಸಿದ್ಧಿಯಾಗಿತ್ತು. ಆ ಗ್ರಾಮದಲ್ಲಿ ಒಂದು ಸಂಪ್ರದಾಯಬದ್ಧ ಬ್ರಾಹ್ಮಣ ಕುಟುಂಬ ವಾಸಿಸುತ್ತಿತ್ತು. ಕುಟುಂಬದ ಮುಖ್ಯಸ್ಥರಾದ ರಾಮಪದ್ಮನಾಭಚಾರಿ ಅವರು ಭಕ್ತಿಶ್ರದ್ಧೆಯುಳ್ಳ ಪೂಜಾರಿಯಾಗಿದ್ದರು. ಪ್ರತಿದಿನ ವೇದಮಂತ್ರಗಳೊಂದಿಗೆ ಪೂಜೆ ಸಲ್ಲಿಸುತ್ತಾ ಧಾರ್ಮಿಕ ಜೀವನ ನಡೆಸುತ್ತಿದ್ದರು. ಅವರ ಪತ್ನಿ ಪದ್ಮರಾಜಮ್ಮ ಅವರಿಗೆ ಅಪಾರ ಆಧ್ಯಾತ್ಮಿಕ ಜ್ಞಾನವಿತ್ತು. ದೇವಿಯ ಉಪಾಸನೆ, ಮಂತ್ರಪಠಣ ಮತ್ತು ಧ್ಯಾನದಲ್ಲಿ ಅವರು ಪರಿಣತರಾಗಿದ್ದರು. ಈ ದಂಪತಿಗಳಿಗೆ ಮಧು ಎಂಬ ಚಿಕ್ಕ ಮಗನಿದ್ದನು. ಕೇವಲ 7 ವರ್ಷದವನಾದರೂ ದೇವಿಯ ಮೇಲಿನ ಅವನ ಭಕ್ತಿ ಅಪಾರವಾಗಿತ್ತು. ಪ್ರತಿದಿನ ಬೆಳಿಗ್ಗೆ ಮಧು ತನ್ನ ತಂದೆಯ ಪೂಜೆಯನ್ನು ಗಮನಿಸುತ್ತಿದ್ದನು. ತಾಯಿ ಹೇಳುವ ದೇವಿಯ ಕಥೆಗಳನ್ನು ಕೇಳುತ್ತಾ ಬೆಳೆದ ಅವನ ಮನಸ್ಸಿನಲ್ಲಿ ಮಹಾಲಕ್ಷ್ಮೀ ದೇವಿಯ ಮೇಲಿನ ಪ್ರೀತಿ ದಿನೇ ದಿನೇ ಹೆಚ್ಚಾಗುತ್ತಿತ್ತು. ಅಮ್ಮ ಮಹಾಲಕ್ಷ್ಮಿ, ನಮ್ಮ ಊರನ್ನು ಕಾಪಾಡು ಎಂದು ಪ್ರತಿದಿನ ಭಕ್ತಿಯಿಂದ ಪ್ರಾರ್ಥಿಸುತ್ತಿದ್ದನು. ಗ್ರಾಮದ ಜನರು ಅವನ ಭಕ್ತಿಯನ್ನು ನೋಡಿ ಆಶ್ಚರ್ಯಪಡುತ್ತಿದ್ದರು. ಒಂದು ದಿನ ರಾತ್ರಿ ಆಕಾಶದಲ್ಲಿ ನಕ್ಷತ್ರಗಳು ಮಿನುಗುತ್ತಿದ್ದು ಊರಿನೆಲ್ಲೆಡೆ ಮೌನ ಆವರಿಸಿತ್ತು. ಮಧು ಗಾಢ ನಿದ್ರೆಯಲ್ಲಿ ಮಲಗಿದ್ದನು. ಆ ಸಮಯದಲ್ಲಿ ಅವನಿಗೆ ಒಂದು ದೈವಿಕ ಕನಸು ಕಾಣಿಸಿತು. ಒಂದು ಪ್ರಕಾಶಮಾನವಾದ ಬೆಳಕು ಅವನ ಮುಂದೆ ಕಾಣಿಸಿಕೊಂಡಿತು. ನಿಧಾನವಾಗಿ ಆ ಬೆಳಕಿನ ಮಧ್ಯೆ ಚಿನ್ನದಂತೆ ಹೊಳೆಯುವ ದಿವ್ಯರೂಪದಲ್ಲಿ ಮಹಾಲಕ್ಷ್ಮೀ ದೇವಿ ಪ್ರತ್ಯಕ್ಷರಾದರು. ದೇವಿಯ ಮುಖದಲ್ಲಿ ಕರುಣೆ ಮತ್ತು ದಿವ್ಯತೆ ಹೊಳೆಯುತ್ತಿತ್ತು. ಮಧು ಭಕ್ತಿಯಿಂದ ಕೈಜೋಡಿಸಿದನು. ಮಧು, ನಿಮ್ಮ ಕುಟುಂಬದ ಈ ಪವಿತ್ರ ಭೂಮಿಯಲ್ಲಿ ನನ್ನ ದೇವಸ್ಥಾನವನ್ನು ನಿರ್ಮಿಸು. ಇಲ್ಲಿ ಭಕ್ತಿಯಿಂದ ಬರುವ ಎಲ್ಲರಿಗೂ ನಾನು ಕೃಪೆ ನೀಡುತ್ತೇನೆ. ಈ ಸ್ಥಳವು ಮುಂದಿನ ದಿನಗಳಲ್ಲಿ ಸಾವಿರಾರು ಭಕ್ತರ ಆರಾಧ್ಯ ಕ್ಷೇತ್ರವಾಗುತ್ತದೆ. ಅಷ್ಟು ಹೇಳಿ ದೇವಿ ಆಶೀರ್ವದಿಸಿ ಪ್ರಕಾಶದೊಳಗೆ ಲೀನರಾದರು. ಹಠಾತ್ ಮಧು ಎಚ್ಚರಗೊಂಡನು. ಅವನ ಹೃದಯದಲ್ಲಿ ಭಯಕ್ಕಿಂತ ಹೆಚ್ಚಿನ ಭಕ್ತಿ ತುಂಬಿತ್ತು. ಭಾಗ 2ರಲ್ಲಿ ಮುಕ್ತಿಕಾಂತ ಮಹಾಲಕ್ಷ್ಮೀ ದೇವಸ್ಥಾನದ ನಿರ್ಮಾಣದ ಅದ್ಭುತ ಪಯಣ, ಗ್ರಾಮಸ್ಥರ ಭಕ್ತಿ, ದೇವಿಯ ಮಹಿಮೆಗಳು ಮತ್ತು ಅನೇಕ ದೈವಿಕ ಘಟನೆಗಳು ಶೀಘ್ರದಲ್ಲೇ. ಇಂತಹ ಮತ್ತಷ್ಟು ಭಕ್ತಿ ಕಥೆಗಳಿಗಾಗಿ ಕನ್ನಡ ಭಕ್ತಿ ಸ್ಟೋರೀಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ.